ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ರೆ ಜೀವನದಲ್ಲಿ ಯಾವ ಕಾರಣಕ್ಕೂ ಏಳಿಗೆ ಆಗೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ರಾತ್ರಿ ಮಲಗುವಾಗ ನಾವು ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗ್ತೀವಿ ಅನ್ನೋದು ಕೂಡ ನಮ್ಮ ಜೀವನದ ಯಶಸ್ಸಿನಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ ಅಂತಂದ್ರೆ ನೀವು ನಂಬಲೇಬೇಕು. ಅಂದಹಾಗೆ ನೀವು ರಾತ್ರಿ ಮಲಗುವಾಗ ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗ್ತೀರಾ? ದಕ್ಷಿಣ ದಿಕ್ಕಿಗ, ಉತ್ತರಕ್ಕ, ಪೂರ್ವಕ್ಕ, ಇಲ್ಲ ಪಶ್ಚಿಮ ದಿಕ್ಕಿಗ? ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ರೆ ಏನು ಫಲ? ಜೀವನದಲ್ಲಿ ಎಂತೆಂಥ ಘಟನೆಗಳು ನಡೆದು ಬಿಡುತ್ತವೆ ಅನ್ನುವಂತಹ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ಲರ ಜೀವನದಲ್ಲಿ ನಿದ್ದೆಯ ಪಾತ್ರ ಎಷ್ಟು ಮುಖ್ಯ ಅಂತ ಸಪರೇಟ್ ಆಗೇನು ಹೇಳಬೇಕಾಗಿಲ್ಲ ಅಲ್ವಾ? ಇಂದಿನ ವೇಗದ ಯಾಂತ್ರಿಕ ಜೀವನದ ಶೈಲಿಯಲ್ಲಿ ಕೆಲವರಿಗೆ ನಿದ್ದೆ ಮಾಡೋದಕ್ಕೂ ಸಮಯ ಸಿಗಲ್ಲ. ಹಬ್ಬಬ್ಬ ಅಂದ್ರೆ 3 ರಿಂದ 4 ಗಂಟೆ ನಿದ್ದೆ ಮಾಡಬಹುದೇನೋ ಅಷ್ಟೇ. ಮತ್ತೆ ಕೆಲವರಿಗೆ 8 ಗಂಟೆ ನಿದ್ದೆ ಮಾಡೋ ಅವಕಾಶ ಇದ್ರೂ ಕೂಡ ಅತಿಯಾದ ಒತ್ತಡ, ಚಿಂತೆ, ಡಿಪ್ರೆಷನ್ ಹೀಗೆ ನಾನಾ ಕಾರಣಗಳಿಂದ ನಿದ್ದೆನೆ ಬರೋದಿಲ್ಲ. ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು, ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಅನ್ನೋ ರಹಸ್ಯ ಮಾಹಿತಿ ಈಗ ತಿಳ್ಕೊಳ್ಳೋಣ ಬನ್ನಿ. ಪೂರ್ವ ದಿಕ್ಕು ಶುಭವನ್ನೇ ಹೊತ್ತು ತರುತ್ತೆ. ಸೂರ್ಯ ಹುಟ್ಟೋ ದಿಕ್ಕು ಜೀವನದಲ್ಲಿ ಎಂದಿಗೂ ನಿರಾಶೆಯನ್ನ ತರೋದಿಲ್ಲ. ಹಾಗಾಗಿ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗೋದು ಶುಭ ಅಂತ ಹೇಳಲಾಗುತ್ತೆ. ಆದ್ರೆ ಇದು 2ನೇ ಬೆಸ್ಟ್ ದಿಕ್ಕು. ಮೊದಲನೇ ಬೆಸ್ಟ್ ದಿಕ್ಕು ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗೋ ಬಗ್ಗೆ ಹೇಳ್ತಾ ಇದ್ದೆ. ಪೂರ್ವಕ್ಕೆ ತಲೆ ಇಟ್ಟು ಮಲಗೋದ್ರಿಂದ ನೀವು ದೇವರ ಆಶೀರ್ವಾದವನ್ನ ಪಡಿತೀರಾ. ನಿಮ್ಮ ಮನೆಯಲ್ಲಿ ನೀವು ಮಾತ್ರ ಸಂಪಾದನೆ ಮಾಡುವಂತಹ ಸದಸ್ಯರಾಗಿದ್ರೆ ಅಥವಾ ನೀವು ಕೆಲಸ ಮತ್ತು ವ್ಯಾಪಾರವನ್ನ ಮಾಡ್ತಾ ಇದ್ರೆ ನಿಮ್ಮ ತಲೆಯನ್ನ ಪೂರ್ವ ದಿಕ್ಕಲ್ಲಿಟ್ಟು ಮಲಗೋದು ಉತ್ತಮ ಅಂತ ಪರಿಗಣಿಸಲಾಗಿದೆ. ನೀವು ವಿದ್ಯಾರ್ಥಿಯಾಗಿದ್ರೆ ನಿಮ್ಮ ತಲೆಯನ್ನ ಪೂರ್ವಕ್ಕೆ ಇಟ್ಟು ಮಲಗೋದು ಒಳ್ಳೆಯದು. ಯಾಕಂದ್ರೆ ಪೂರ್ವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಮಲಗೋ ಮುನ್ನ ನೀವು ಕೋಣೆಯಲ್ಲಿ ಕರ್ಪೂರವನ್ನ ಉರಿಸಿ. ಇದು ಪರಿಸರವನ್ನ ಶುದ್ಧೀಕರಿಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಇಡುತ್ತೆ. ಇದು ಉತ್ತಮ ನಿದ್ರೆಯನ್ನ ನೀಡುತ್ತೆ. ಮಲಗೋ ಮುನ್ನ ನಕಾರಾತ್ಮಕ ಆಲೋಚನೆಗಳನ್ನ ತಲೆಯಿಂದ ತೆಗೆದುಹಾಕಬೇಕು. ನಿಮ್ಮ ಗುರಿಯ ಬಗ್ಗೆ ಸಕಾರಾತ್ಮಕ ಆಲೋಚನೆಗಳನ್ನ ಮಾತ್ರ ಇಟ್ಕೊಳ್ಬೇಕು. ಮಲಗೋ ಮುನ್ನ ನಿಮಗೆ ಪ್ರಿಯವಾದ ದೇವರನ್ನ ಅಥವಾ ಹನುಮಂತ ದೇವರ ಧ್ಯಾನವನ್ನ ಮಾಡಿ ಮಲಗಬೇಕು. ಈ ಕಾರಣದಿಂದಾಗಿ ನೀವು ಮಲಗೋ ಕೋಣೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸೋದಕ್ಕೆ ಪ್ರಾರಂಭಿಸುತ್ತೆ. ನಿದ್ದೆ ಮಾಡುವಾಗ ನಿಮ್ಮ ಪಾದಗಳು ಯಾವಾಗ್ಲೂ ಬಾಗಿಲಿನಿಂದ ವಿರುದ್ಧ ದಿಕ್ಕಲ್ಲಿರಬೇಕು ಅನ್ನೋದನ್ನ ನೆನಪಲ್ಲಿಡಿ. ನೀವು ಇದನ್ನ ಮಾಡದೇ ಇದ್ರೆ ಅನಾರೋಗ್ಯ ಕಾಡೋದಕ್ಕೆ ಶುರು ಆಗಬಹುದು. ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ಯಾವುದೇ ವ್ಯಕ್ತಿ ಮಲಗುವಾಗ ಪಾದಗಳನ್ನ ತೊಳೆಯದೆ, ಮುಖವನ್ನ ತೊಳೆಯದೆ ಮಲಗಬಾರದು ಅಂತ ಹೇಳಲಾಗುತ್ತೆ. ಮಲಗೋ ಮುನ್ನ ನೀರು ಕುಡಿಬೇಕು. ಕಾಲುಗಳನ್ನ ತೊಳೆದು ಸ್ವಚ್ಛವಾದ ಪಾದಗಳಿಂದ ಮಲಗಬೇಕು. ಪಾದಗಳನ್ನ ತೊಳೆಯದೆ ಮಲಗೋದ್ರಿಂದ ನಕಾರಾತ್ಮಕತೆಯು ನಿಮ್ಮತ್ತ ಆಕರ್ಷಿತವಾಗುತ್ತೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ತಾಳೆ ಅಂತ ಹೇಳಲಾಗುತ್ತೆ. ಲಕ್ಷ್ಮೀ ದೇವಿ ಕೋಪಗೊಂಡ್ರೆ ಆರ್ಥಿಕ ಸ್ಥಿತಿಯು ಹದಗೆಡುತ್ತೆ. ಎಲ್ರಿಗೂ ಲಕ್ಷ್ಮೀ ದೇವಿ ಸದಾ ಮನೆಯಲ್ಲಿ ನೆಲೆಸಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ಅಧಿದೇವತೆ ಅಂತ ಪರಿಗಣಿಸ್ತಾರೆ. ಪ್ರಾಚೀನ ಕಾಲದಿಂದಲೂ ಲಕ್ಷ್ಮೀ ದೇವಿ ನೆಲೆಸಿರುವ ಮನೆಯಲ್ಲಿ ಆಸ್ತಿ ಐಶ್ವರ್ಯಗಳಿಗೆ ಕೊರತೆ ಇರೋದಿಲ್ಲ. ಆದ್ರೆ ಎಲ್ರಿಗೂ ತಿಳಿದಿರೋ ಹಾಗೆ ಲಕ್ಷ್ಮಿ ಚಂಚಲ ಸ್ವಭಾವದವಳು, ನಿಂತಲ್ಲಿ ನಿಲ್ಲೋದಿಲ್ಲ. ಲಕ್ಷ್ಮಿಯನ್ನ ಆರಾಧಿಸುವ ಸ್ಥಳಕ್ಕೆ ದೇವಿಯು ತಾನಾಗಿ ಹುಡುಕೊಂಡು ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಆದ ಕಾರಣ ಭಕ್ತರು ಲಕ್ಷ್ಮಿಯನ್ನ ಆಕರ್ಷಿಸೋದಕ್ಕೆ ಹಲವಾರು ಪೂಜೆ, ವ್ರತ, ಹೋಮಗಳನ್ನ ಮಾಡ್ತಾರೆ. ಲಕ್ಷ್ಮೀ ದೇವಿಯನ್ನ ಸಂತೃಪ್ತಗೊಳಿಸಲು ದೇವಿಗೆ ಇಷ್ಟವಾದ ವಸ್ತುಗಳಿವೆ. ಅವು ಯಾವುವು ಅಂತಂದ್ರೆ ತುಳಸಿ ಗಿಡ, ಮಂಗಳಸೂತ್ರ, ಕಮಲದ ಹೂವು ಮತ್ತು ಶಂಖ. ಈ ವಸ್ತುಗಳು ಲಕ್ಷ್ಮೀ ದೇವಿಯನ್ನ ಪ್ರಸನ್ನಗೊಳಿಸುತ್ತೆ ಹಾಗೂ ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುವಂತೆ ಮಾಡುತ್ತೆ.
ಲಕ್ಷ್ಮೀದೇವಿಯು ಮನೆಗೆ ಬಂದು ನೆಲೆಸಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತನ್ನ ಕೊಡ್ತಾಳೆ. ಮಲಗುವಾಗ 3-4 ಗಂಟೆಗಳ ಮೊದಲು ಊಟ ಮಾಡೋದ್ರಿಂದ ಜೀರ್ಣಕ್ರಿಯೆಗೂ ಉತ್ತಮ. ರಾತ್ರಿ ಭೋಜನವು ಸರಳ ಮತ್ತು ಹಗುರವಾಗಿರಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ದೇವರ ಮಂತ್ರಗಳನ್ನ ಪಠಿಸಿ ಮಲಗಬೇಕು. ಯಾವುದಾದ್ರೂ 1-2 ಮಂತ್ರಗಳನ್ನ ಪಠಿಸಿ ಮಲಗಬೇಕು. ಮಂತ್ರಗಳ ಪಠಣವು ನಿಮ್ಮ ಮನಸ್ಸನ್ನ ಶುದ್ಧವಾಗಿಡುತ್ತೆ. ಹರ ಹರ ಮುಕುಂದೆ ಈ ಮಂತ್ರವು ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಉತ್ತಮ ನಿದ್ರೆಯನ್ನ ತರೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಈ ಮಂತ್ರವನ್ನ ಪಠಿಸೋದ್ರಿಂದ ಎಲ್ಲಾ ಆಂತರಿಕ ಭಯಗಳು ದೂರವಾಗುತ್ತೆ ಮತ್ತು ಮಾನಸಿಕ ಅಡೆತಡೆಗಳಿಂದ ಮನಸ್ಸನ್ನ ಹೊರತರುವುದಕ್ಕೆ ಸಹಾಯ ಮಾಡುತ್ತೆ. ವಾಸ್ತು ಪ್ರಕಾರ ಈ ದಿಕ್ಕಲ್ಲಿ ತಲೆ ಇಟ್ಟು ಮಲಗೋದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗಿದೆ. ಈ ದಿಕ್ಕು ಯಾವುದು ಅಂತಂದ್ರೆ ದಕ್ಷಿಣ ದಿಕ್ಕು. ಹೌದು, ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ವ್ಯಕ್ತಿ ಜೀವನದಲ್ಲಿ ಏನ್ ಬಯಸ್ತಾನೋ ಅದನ್ನ ಪಡಿತಾನೆ. ಹಣ, ಯಶಸ್ಸು, ಐಶ್ವರ್ಯ, ಅಂತಸ್ತು, ಖ್ಯಾತಿ, ಹೆಸರು ಎಲ್ಲವನ್ನೂ ಪಡಿತಾನೆ. ದಕ್ಷಿಣ ದಿಕ್ಕಲ್ಲಿ ತಲೆ ಇಟ್ಟು ಮಲಗೋದು ಆರೋಗ್ಯವನ್ನ ವೃದ್ಧಿಸುತ್ತೆ, ಎಲ್ಲಾ ರೀತಿಯ ಮಾನಸಿಕ ಸಮಸ್ಯೆಗಳಿಂದ ದೂರವಿರಿಸುತ್ತೆ ಅನ್ನೋ ನಂಬಿಕೆ ಇದೆ. ದಕ್ಷಿಣದಲ್ಲಿ ನಿಮ್ಮ ಪಾದಗಳನ್ನ ಇಡಬಾರದು ಅನ್ನೋದನ್ನ ನೆನಪಲ್ಲಿಡಿ. ಅಂದ್ರೆ ಉತ್ತರ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ತಲೆ ಇಟ್ಟು ಮಲಗಬೇಡಿ. ಇದನ್ನ ಧಾರ್ಮಿಕ ದೃಷ್ಟಿಯಿಂದ ಅಶುಭ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅದೇ ಸಮಯದಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಇದು ಹಾನಿಕಾರಕವಾಗಿದೆ. ದಕ್ಷಿಣಕ್ಕೆ ಪಾದವಿಟ್ರೆ ಕ್ರಾಂತಿಯ ಪ್ರವಾಹವು ಪಾದಗಳನ್ನ ಪ್ರವೇಶಿಸುತ್ತೆ ಮತ್ತು ತಲೆಯ ಮೂಲಕ ಹೊರಬರುತ್ತೆ. ಇದು ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನ ಹೆಚ್ಚಿಸುತ್ತೆ ಮತ್ತು ನಿದ್ರೆಯನ್ನ ಭಂಗಗೊಳಿಸುತ್ತೆ. ಅದೇ ರೀತಿ ಪಶ್ಚಿಮಕ್ಕೆ ತಲೆ ಇಟ್ಟು ಮಲಗೋದು ಸೂಕ್ತ ಅಲ್ಲ.